ನಮ್ಮ ಜೊತೆಗೆ ಈಗ ಬಳ್ಳಾರಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿ ಶ್ರೀರಾಮುಲು ಅವರನ್ನ ಮಾತಾಡ್ಸೋಣ. ಸರ್, ಬಳ್ಳಾರಿ ಲೋಕಸಭಾ ಕ್ಷೇತ್ರ ಮತ್ತೊಂದ್ಸಲ ರಂಗೇರಿರುವಂಥದ್ದು. ಎರಡನೇ ಬಾರಿಗೆ ನೀವು ಕಂಟೆಸ್ಟ್ ಮಾಡ್ತಾ ಇದ್ದೀರಿ. 2014 ನಿಂತು ಗೆದ್ದಿದ್ದೀರಿ. ಸೊ ಈಗ ಪ್ರಚಾರ ಬಹಳ ಭರ್ಜರಿ ಪ್ರಚಾರ ಮಾಡಿ ಯಾವ ಥರ ಇದೆ ಸರ್ ರೆಸ್ಪಾನ್ಸು? ಕಳೆದ 25 ವರ್ಷಗಳಲ್ಲಿ ಹತ್ತತ್ರ ಒಂದು ಉಪಚುನಾವಣೆ ಮಾತ್ರ ಕಾಂಗ್ರೆಸ್ ಪಾರ್ಟಿ ಗೆದ್ದಿದೆ. ಅದು ನಾನು 2014ರಲ್ಲಿ ರಾಜೀನಾಮೆಯನ್ನು ಕೊಟ್ಟ ನಂತರ ಅವತ್ತು ಉಗ್ರಪ್ಪ ಅವರು ಬಂದು ಇಲ್ಲಿ ಗೆದ್ದು ಆ ಸಮಯ ಮಾತ್ರ 3 ವರ್ಷನೋ 2 ವರ್ಷನೋ ಗೊತ್ತಿಲ್ಲ, ಕರೆಕ್ಟ್ ಗೊತ್ತಿಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ನಂತರ ದಿನಗಳಲ್ಲಿ ಕೂಡ ಸನ್ಮಾನ್ಯ ದೇವೇಂದ್ರಪ್ಪ ಅವರು ಕೂಡ ನಂತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದರು. ಅಂದರೆ ಬಳ್ಳಾರಿ ಜನರು 25 ವರ್ಷಗಳ ಕಾಲ ಲೋಕಸಭೆಗೆ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡುವಂಥ ಕೆಲಸ ಆಗ್ತಿದೆ. ಈ ಬಾರಿ ನರೇಂದ್ರ ಮೋದಿಜಿಯವರ ಬಗ್ಗೆ ವಿಶೇಷವಾದಂಥ ದೊಡ್ಡ ಅಲೆ ಬೀಸ್ತಾ ಇದೆ. ಒಂದು ಕಡೆ ನರೇಂದ್ರ ಮೋದಿಜಿಯವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪ ಸಾಹೇಬ್ರವರು ಇವತ್ತು ಎಲ್ಲ ಒಟ್ಟಾರೆ ಸೇರಿಕೊಂಡು 400 ಸ್ಥಾನಗಳು ಗೆಲ್ಲಬೇಕಂತೇಳಿ ಸಂಕಲ್ಪವನ್ನು ಮಾಡಿದರು. ಆ ಸಂಕಲ್ಪನ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ವಿ. ಹಂಗಾಗಿ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡೋಂಥ ಸಂದರ್ಭ ಮತ್ತು ಇವತ್ತು ಹಿರಿಯರಾದಂಥ ನಮ್ಮ ಸೋಮಲಿಂಗನಗೌಡರು, ನಮ್ಮ ಅಣ್ಣನವರು, ಹೋರಾಟದಿಂದ ಮೇಲೆ ಬಂದಂಥ ಬಂಡೇಗೌಡರು, ಪ್ರಮುಖರಾದಂಥ ನೇಮರೆಡ್ಡಿ ಅವರು, ವಾದಿರಾಜ್ ಶೆಟ್ಟರು ಮತ್ತು ನಮ್ಮ ನಾರಾಯಣ ರೆಡ್ಡಿ ಅವರೆಲ್ಲ ಕೂಡ ನಮ್ಮನ್ನು ಹತ್ತಿರದಿಂದ ಇವರೆಲ್ಲರೂ ಕೂಡ ನನ್ನ ರಾಮ್ಲು ಬೆಳಿಬೇಕು ಅಂದೇಳಿ ಮುಂಚೆಯಿಂದ ಕೂಡ ಅವ್ರು ಏನೇ ಆದರೂ ಕೂಡ ರಾಮ್ಲು ಉಳಿಬೇಕನ್ನಂತ. ಇವತ್ತು ನೋಡ್ರಿ, ಉದಾಹರಣೆಯಾಗಿ ಅವರು ಬೇರೆ ಬೇರೆ ಕಡೆ ಇದ್ರೆ ಕೂಡ ಒಂದು ರಾಮ್ಲು ಅವರು ಗೆಲ್ಲಿಬೇಕನ್ನಂತ ಕಾರಣದಿಂದ ಎಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ. ಅಂದರೆ ಅವರು ರಾಮ್ಲವ್ರನ್ನ ಬಿಟ್ಕೊಡ್ಬಾರ್ದು, ನರೇಂದ್ರ ಮೋದಿನ ಬಿಟ್ಕೊಡ್ಬಾರ್ದು, ರಾಮ್ಲವ್ರು ಕೂಡ ಬಿಟ್ಕೊಡ್ಬಾರ್ದು ಅನ್ನೋಂಥ ಕಾರಣದಿಂದ ಈ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇವತ್ತು. ಹಂಗಾಗಿ ನನಗೆ ವಿಶ್ವಾಸ ಇದೆ. ಯಾಕಂದರೆ ಸಾಕಷ್ಟು ಅವತ್ತಿನ ಸಂದರ್ಭದಲ್ಲಿ ಇವತ್ತಿನ ತನಕ ಕೂಡ ರೋಡ್ ಕನೆಕ್ಟಿವಿಟಿ ಮಾಡಿದ್ವಿ, ಟ್ರೈನ್ ಕನೆಕ್ಟಿವಿಟಿ ಮಾಡಿದ್ವಿ, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ. ಹಂಗಾಗಿ ಇವತ್ತು ಲೋಕಸಭೆ ಅಂದ ತಕ್ಷಣ ಮೋದಿ ಅಂದ ತಕ್ಷಣ ಎಲ್ಲರೂ ಗೆಲ್ಲಿಬೇಕನ್ನಂಥ ಸಂಕಲ್ಪದಿಂದ ಹೊರಟಿದ್ವಿ. ವಾತಾವರಣಗಳು ಚಲೋ ಇದೆ ಸರ್. ಈ ಬಾರಿ ಜನಾಶೀರ್ವಾದ ನಿಮ್ಮ ಪರವಾಗಿದ್ರೆ ಮುಂದಕ್ಕೆ ಬಳ್ಳಾರಿಗೆ ನಾನು ಈ ರೀತಿಯಾಗಿರುವಂಥ ಕೊಡುಗೆಗಳನ್ನೆಲ್ಲ ಕೊಡ್ತೀನಿ ಅನ್ನೋ ವಿಷನ್ ಯಾವ ಥರ ಇದೆ ಸರ್? ಒಂದು ವಿಷನ್ನು ಇವತ್ತು ಒಂದು ಉದಾಹರಣೆಯಾಗಿ ಇದು ಭಾರತ್ಮಾಲಾ ರಸ್ತೆಗಳು. ಅಂದರೆ ನಮ್ಮದು ಉದಾಹರಣೆಯಾಗಿ ಭಾರತ್ಮಾಲಾ ರಸ್ತೆ ಬಳ್ಳಾರಿಯಿಂದ ಪ್ರಾರಂಭ ಆಗಿ ಬಳ್ಳಾರಿಯಿಂದ ಮೊಕ ಟು ಮಂತ್ರಾಲಯ ತನಕ ಕೂಡ ಹೋಗ್ತಾ ಇದ್ರಿ. ಅಂದರೆ ಆ ಮಂತ್ರಾಲಯ ತನಕ ಭಾರತ್ಮಾಲಾ ಲೈನ್ ಹೋದರೆ ಆ ಬಗಲ್ಗಡೆ ಇದ್ದಂಥ ಲ್ಯಾಂಡ್ಸ್ ತುಂಬ ಸಿಕ್ಕಾಪಟ್ಟಿ ಡಿಮ್ಯಾಂಡ್ಸ್ ಬರ್ತಾವೆ. ಜೊತೆಲಿ ಬಗಲ್ಗಡೆ ಏರ್ಪೋರ್ಟ್ ಕೂಡ ಆಗ್ತಿದೆ. ನಮ್ಮ ಸ್ವಂತ ಏರ್ಪೋರ್ಟ್ ಅಂದರೆ ಇವತ್ತು ಜಿಂದಾಲ್ ಅವ್ರದ್ದು ಇದೆ. ಪಾಪ ಅವ್ರು ಎಲ್ಲ ರೀತಿಯಲ್ಲಿಗೂ ಕೋಪ್ರೇಟ್ ಮಾಡಿ ಉಡಾನ್ ಯೋಜನೆಯಲ್ಲಿ ವಿಮಾನಗಳು ಆಡ್ತಾ ಇದ್ದಾವೆ. ಆ ಉಡಾನ್ ಯೋಜನೆಯಲ್ಲಿ ಇವತ್ತು ನಾವು ತೊಗೊಂಡಿರುವಂಥ ಜಮೀನು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು. ನಂತರ ಇವತ್ತು ಟ್ರೈನ್ಗಳು ಒಂದೊಂದು ಹೊಸ ಟ್ರೈನ್ಗಳು ಒಂದೇ ಭಾರತಂ ರೈಲು ಕೂಡ ಬರಬೇಕು. ನಂತರ ಅನೇಕ ಯೋಜನೆಗಳನ್ನು ಹಿಡ್ಕೊಂಡು ಉದಾಹರಣೆಗೆ ನಮ್ದು ಆಲ್ರೆಡಿ ಜೀನ್ಸ್ ಪಾರ್ಕ್ ಆಗಿದೆ. ಹಂಗಾಗಿ ಇವತ್ತು ನಮ್ಮದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ರೀತಿ ನನ್ನ ಊರು ಕೂಡ ನನ್ನ ಜಿಲ್ಲೆ ಕೂಡ ಬೆಳಿಬೇಕು, ಅವಳಿ ಜಿಲ್ಲೆ ಬೆಳಿಬೇಕು. ಇಲ್ಲಿ ಮುಂಚೆಯಿಂದ ಕೂಡ DMF ಫಂಡ್ ಇದೆ. ನಂತರ ಇವೆಲ್ಲ ಇಟ್ಕೊಂಡು ಒಟ್ಟಾರೆಯಾಗಿ ನನ್ನ ಜಿಲ್ಲೆ ಕೂಡ ಒಂದು ಸ್ಮಾರ್ಟ್ ಸಿಟಿ ಅನ್ನೋಂಥದ್ದು ತರಬೇಕು. ಅಂದರೆ ನರೇಂದ್ರ ಮೋದಿಜಿ ಕೊಟ್ಟಂಥ ಯೋಜನೆಗಳು ಬಡವರಿಗೆ, ರೈತರಿಗೆ ತಲುಪಬೇಕು. ಇವೆಲ್ಲ ಕೂಡ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಓಡ್ತಾ ಇದ್ದೀನಿ. ರೋಡ್ ಕನೆಕ್ಟಿವ್, ಟ್ರೈನ್ ಕನೆಕ್ಟಿವ್ ಜೊತೆಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತೀನಿ. ಜೊತೆಲಿ ನಾವೆಲ್ಲ ಹೈವೇಸ್ಗಳನ್ನ ಕನೆಕ್ಟ್ ಮಾಡೋಂಥ ಕೆಲಸ ಮಾಡ್ತೀನಿ. ಕಳೆದ ಬಾರಿ ಲೋಕಸಭೆ ಚುನಾವಣೆಗೂ ಈ ಬಾರಿಯ ಲೋಕಸಭೆ ಚುನಾವಣೆಗೂ ಇಲ್ಲಿ ನಮ್ಮ ರಾಜ್ಯದಲ್ಲಿ ವಾತಾವರಣ ಬದಲಾಗಿದೆ. ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಇದೆ. ಉದಾಹರಣೆಗೆ ನಿಮ್ಮ ಕ್ಷೇತ್ರದಲ್ಲಿ ತೆಗೆದುಕೊಳ್ಳೋದಾದ್ರೆ 8ರಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಇದು ನಿಮ್ಗೆ ಯಾವ ಥರ ರಿಪೋರ್ಟ್ ಆಗುತ್ತೆ ಈ ಸಲದ ಚುನಾವಣೆಯಲ್ಲಿ ಅಂತ? ಅಂದರೆ ನಾನು ಜನರ ಮಧ್ಯದಲ್ಲಿದ್ದಂಥ ಜನನಾಯಕ. ಕಳೆದ ಚುನಾವಣೆಯಲ್ಲಿ ನಮ್ಮ ಎಲ್ಲ ಈ ಹಿರಿಯರೆಲ್ಲ ಕೂಡ ನನ್ನ ಜೊತೆಲಿ ಇದ್ದಿಲ್ಲ. ಮೈತ್ರಿ ಜೊತೆಲಿ ನಮ್ಮ ಯಾರು ಹಿರಿಯರು ಕೂಡ ನನ್ನ ಜೊತೆಲಿ ಶೆಟ್ರು ಸೇರಿಕೊಂಡು ಯಾರು ಕೂಡ ನನ್ನ ಜೊತೆಲಿ ಇದ್ದಿಲ್ಲ. ಅಂದರೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಸಂಬಂಧಗಳು ದೂರ ಆಗಿತ್ತು. ಆ ಸಂಬಂಧಗಳು ದೂರ ಆಗಲಿಕ್ಕೆ ಕಾರಣ ನಾನೇ. ರಾಮ್ಲೂರು ಬೇರೆ ಬೇರೆ ಕಾರಣಗಳಿಂದ ಜಿಲ್ಲೆ ಬಿಟ್ಟೋಗಿದ್ದರು. ಆ ಜಿಲ್ಲೆ ಬಿಟ್ಟೋದಂಥ ಟೈಮಲ್ಲಿ ಸಡನ್ನಾಗಿ ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಯಾರು ಕಮ್ಯುನಿಕೇಷನ್ ಮಾಡೋಕ್ಕಾಗಲಿಲ್ಲ. ಅಕಸ್ಮಿತವಾಗಿ ರಾಮ್ಲೂಗೆ ತೊಂದರೆ ಆದಮೇಲೆ ಮೊನ್ನೆ ಚುನಾವಣೆಯಲ್ಲಿ ಸೋತ ಮೇಲೆ ಇಲ್ಲ ರೀ, ಅವ್ನು ಕಳ್ಕೋಬಾರ್ದಾಯಿತು, ನಮ್ಮ ಜಿಲ್ಲೆಗೆ ಅವ್ನು ಉಳಿಬೇಕು. ಒಬ್ಬ ವಾಲ್ಮೀಕಿ ಜನಾಂಗದ ವ್ಯಕ್ತಿಯಾಗಿ ಆ ಎಲ್ಲ ಜನಾಂಗದನ್ನ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಾನೆ. ಅವ್ನು ಕಳ್ಕೊಂಡಿರೋ ಕಾರಣ ಇವತ್ತೆಲ್ಲರೂ ಕೂಡ ನಾವು ಪಡ್ತಾ ಇದ್ವಿ ಅಂತೇಳಿ ಇವತ್ತು ನಾನು ಯಾವುದು ಕೂಡ ಅವ್ರ ಸ್ವಂತ ಪ್ರೇರಣೆಯಿಂದ ಬಂದು ರಾಮ್ಲವ್ರನ್ನ ನೀನು ಗೆಲ್ಲಬೇಕು, ಇವಾಗ ಯಜಮಾನ್ರೆಲ್ಲ ಕೂಡ ಬಂದು ಇಷ್ಟೇ ಗೆಲ್ಲಬೇಕು ಅನ್ನೋಂಥ ಸಂಕಲ್ಪನ ಮಾಡ್ತಾ ಇರೋ ಕಾರಣ ಈ ಚುನಾವಣೆಗಳು ಒಂದು ಗ್ಯಾರಂಟಿ ಇದ್ದೇ ಇದೆ, ಇಲ್ಲ ಅನ್ನೋಕೆ ಹೋಗಲ್ಲ. ಜನರಲ್ಲಿ ಏನಂದರೆ ಮೋದಿಜಿ ಬಗ್ಗೆ ಕ್ರೆಡಿಬಿಲಿಟಿ ಇದೆ.
ಮೋದಿಜಿ ಬಗ್ಗೆ ಕ್ರೆಡಿಬಿಲಿಟಿ ಇಟ್ಕೊಟ್ರೆ, ಮೋದಿಜಿ ಗ್ಯಾರಂಟಿ ತೊಗೊಂಡ್ರೆ, ಇವತ್ತು ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ತೊಗೊಂಡ್ರೆ, ಈ ಮೋದಿಜಿನ ರಾಹುಲ್ ಗಾಂಧಿನ ಕಂಪೇರ್ ಮಾಡಿದಂತೇಳಿ ನರೇಂದ್ರ ಮೋದಿಜಿ ಇಲ್ಲಪ್ಪ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಅಂತ, ಒಂದು ಪಕ್ಕಾ ಗ್ಯಾರಂಟಿ, 100% ಗ್ಯಾರಂಟಿ, ಏನೇ ಹೇಳಿದ್ರು ಕೂಡ ಮಾಡೋಂಥ ವ್ಯಕ್ತಿ. ಈ ಬಾರಿ ನಿಮ್ಮ ಹಳೆ ಫ್ರೆಂಡು ಕೂಡ ನಿಮ್ಮ ಜೊತೆಗೆ ಬಂದಿದ್ದಾರೆ, ಜನಾರ್ದನ್ ರೆಡ್ಡಿ. ಸೊ ಈ ಅವರ ಒಂದು ಪಾತ್ರ ಈ ಚುನಾವಣೆಯಲ್ಲಿ ನಿಮ್ಗೆ ಎಷ್ಟು ಸಹಕಾರಿಯಾಗುತ್ತೆ ಅಂತ? ಅವರು ಕೂಡ ಒಂದು ಪಾರ್ಟಿ ಕಟ್ಟಿದ್ರು. ಇವಾಗ JDS ಅವರು ಕೂಡ ಮೈತ್ರಿ ಇದ್ದಾರೆ. ಒಂದು KRPP ಪಾರ್ಟಿ ಕೂಡ ನಮ್ಮ ಪಾರ್ಟಿಯಲ್ಲಿ ವಿಲೀನ ಆಗಿರೋ ಕಾರಣ 3 ಪಾರ್ಟಿಗಳು ಇವತ್ತು ಜಾಯ್ನ್ ಆಗಿದೆ. ಶಿವನ ಶಕ್ತಿ ಅಂದರೆ 3 ತ್ರಿಶೂಲ ಇದ್ದಂತೆ ಎಲ್ಲರೂ ಕೂಡ ಒಂದಾಗಿದೆ. ಎಲ್ಲರೂ ಸೇರಿ ಒಟ್ಟಾರೆ ಎಲ್ಲ ಶಕ್ತಿಗಳನ್ನು ನಾವು ಸದುಪಯೋಗ ಮಾಡಿಕೊಳ್ಳೋದ್ರ ಮೂಲಕ, ಎಲ್ಲ ಜನಾಂಗದವ್ರನ್ನ ಸದುಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ವಿಶ್ವಾಸನ ಗಳಿಸ್ಕೊಂಡು ಗೆಲುವಾಗ್ತದೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ಸರ್, ಕೊನೆಯದಾಗಿ ನಿಮ್ಮ ವಿರುದ್ಧ ಇರುವಂಥ ಕಾಂಗ್ರೆಸ್ ಅಭ್ಯರ್ಥಿ ಸಂಡೂರಿಂದ 4 ಬಾರಿ ಗೆದ್ದಿದ್ದಾರೆ, ಅವರು ಹಾಲಿ ಶಾಸಕರು ಕೂಡ. ಸೊ ಅವ್ರು ನಿಮ್ಮ ವಿರುದ್ಧ ನಿಲ್ಲುವಂಥ ಪ್ರಬಲ ಅಭ್ಯರ್ಥಿ ಅಂತ ಕಣಕ್ಕಿಳಿಸಿದ್ದಾರೆ. ಸೊ ಒಟ್ಟಾರೆ ಚುನಾವಣೆಯ ಫಲಿತಾಂಶ ಯಾವ ರೀತಿ ಇರುತ್ತೆ ಅಂತ ಜಡ್ಜ್ ಮಾಡ್ಕೊಂಡಿದ್ದೀರಿ ಸರ್? ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ದಿಸ್ ಇಸ್ ಡೆಮೊಕ್ರೆಟಿಕ್ ಕಂಟ್ರಿ. ಯಾರನ್ನಾಗಲಿ ಪ್ರತಿಸ್ಪರ್ಧದ ಮೇಲೆ ನಾವು ಚುನಾವಣೆ ಗೆಲ್ಲಲೇಬೇಕದು. ಇವತ್ತು ಅನ್ಕಂಟೆಸ್ಟ್ ಆಗಿ ಅಂತೂ ಆಗೋಕ್ಕಾಗಲ್ಲ. ಹಂಗಾಗಿ ಬೇರೆಯವ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹಂಗಾಗಿ ನನಗೆ ಬೇಕಾದಂಥ ನಮ್ಮೆಲ್ಲ ಹಿರಿಯರು ಕೂಡ ನನಗೆ ಹಿಂಗೆ ಕಳಿಸಿದ್ದಾರೆ. ಇವತ್ತು ನಾನು ಗೆಲ್ಲಿತೀನಿ ಅನ್ನೋಂಥ ವಿಶ್ವಾಸ ಇದೆ. ಇದಿಷ್ಟು ಶ್ರೀರಾಮ್ ರೋಲ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8 ಬಳ್ಳಾರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.